ಪ್ಯಾರಾಮಿಲಿಟರಿ ಬಂದ್ರೆ ಮತದಾನ ನ್ಯಾಯಯುತವಾಗಿರುತ್ತೆ. ಬೆಂಗಳೂರು ಗ್ರಾಮಾಂತರದ ಈ ಚುನಾವಣೆ ರಾಮ ರಾವಣರ ಯುದ್ಧ. ರಾಮನಗರದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ಯಾರಾಮಿಲಿಟರಿ ಬಂದ್ರೆ ಮಾತ್ರ ಇಲ್ಲಿ ಮತದಾನ ಸುಲಭ ಆಗುತ್ತೆ. ಬೆಂಗಳೂರು ಗ್ರಾಮಾಂತರದ ಈ ಚುನಾವಣೆ ರಾಮ ಮತ್ತು ರಾವಣರ ನಡುವೆ ನಡೆಯುವಂತ ಯುದ್ಧ. ರಾಮನಗರದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುನಿರತ್ನ ಹೇಳಿಕೆಗೆ ದನಿಯನ್ನ ಗೂಡಿಸಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರು ನಡೆದು ಬಂದ ದಾರಿ ಅಂದ್ರೆ ದಮನಕಾರಿ ರೀತಿಯಲ್ಲಿರುತ್ತೆ. ದಮನಕಾರಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡೆ ಅವರು ಬಂದಿದ್ದಾರೆ ಅನ್ನೋ ಹೇಳಿಕೆಯನ್ನು ಸಿಪಿ ಯೋಗೇಶ್ವರ್ ಕೂಡ ನೀಡಿದ್ದಾರೆ. ಪ್ಯಾರಾಮಿಲಿಟರಿ ತರಲೇಬೇಕು. ಯಾಕೆ ಅಂತಂದರೆ ದೌರ್ಜನ್ಯ, ದಬ್ಬಾಳಿಕೆ, 5 ಲಕ್ಷ ಕುಕ್ಕರ್ಗಳು. ಈಗ ಕೋವಿಡಲ್ಲಿ ಒಂದೊತ್ತು ಯಾರಿಗೂ ಊಟ ಹಾಕಿಲ್ಲ. ಬರೀ ಯಾವುದೋ ಸ್ಮಶಾನಕ್ಕೆ ಹೋದೆ, ನಾನು ಸ್ಮಶಾನಕ್ಕೆ ನೋಡ್ಕೊಂಬಂದೆ ಅಂತಾರೆ. ದೇವರು ಇನ್ನೊಂದು 100 ತಲೆಮಾರಿಗಾಗಷ್ಟು ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊತ್ತು ಒಬ್ರಿಗೊಂದು ಊಟ ಹಾಕಿರೋದು ಒಂದು ರೆಫರೆನ್ಸ್ ಕೊಡಲಿ ನೋಡೋಣ. ಬರೀ ಪ್ರಚಾರ ಮಾಡ್ಕೊಳ್ತಾರೆ. ಕೋವಿಡಲ್ಲಿ ನಾನು ಮಾಡಿದೆ, ಕೋವಿಡಲ್ಲಿ ಏನು ಮಾಡವ್ರೆ? ಕೋವಿಡಲ್ಲಿ ಏನೂ ಮಾಡಿಲ್ಲ. ಪ್ಯಾರಾಮಿಲಿಟರಿ ಬಂದರೆ ನ್ಯಾಯಯುತವಾಗಿ ಮತದಾನ ಆಗುತ್ತೆ. ಇಲ್ಲ ಅಂದರೆ ಬೆದರಿಕೆ, ದಬ್ಬಾಳಿಕೆ, ದೌರ್ಜನ್ಯ ಇವೆಲ್ಲ ಪ್ರಾರಂಭ ಆಗುತ್ತೆ. ಅದನ್ನು ತಡೆಯಬೇಕು ಅಂದರೆ ನಾವು ಪ್ಯಾರಾಮಿಲಿಟರಿ ಕೇಳಿದ್ದೀವಿ. ಏನೇ ಮಾಡಿದ್ರೂ ಒಂದು ತಿಳ್ಕೊಳ್ಳಿ, ರಾಮ ರಾವಣ ಅಷ್ಟೇ. ಯಾಕೆ ಅವರು ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಡಿ ಕೆ ಬ್ರದರ್ಸ್ ರಾಜಕೀಯ ಚರಿತ್ರೆನೇ ಹಾಗೆ ಇದೆ. ಅವರು ರಕ್ತ ಚರಿತ್ರೆ. ರಾಜ್ಯ ರಾಜಕಾರಣದಲ್ಲಿ ಅವರು ನಡೆದು ಬಂದಂಥ ದಾರಿನೇ ಅದೇ. ದಮನಕಾರಿಯಾದಂಥ ನೀತಿ, ಅವರ ದಬ್ಬಾಳಿಕೆ, ಅವ್ರ ದೌರ್ಜನ್ಯ ಮತ್ತು ಜನಸಾಮಾನ್ಯರನ್ನ ಪ್ರೀತಿಯಿಂದ ಗೆಲ್ಲೋದಕ್ಕಿಂತ ಕಾನೂನುಗಳಿಂದ, ಅವ್ರನ್ನ ಪೊಲೀಸ್ ಅವರಿಂದ ದೌರ್ಜನ್ಯ ಎಸಗಿ ಅವ್ರನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದರು. ಹಾಗಾಗಿ ಮುನಿರತ್ನ ಅವರು ಆ ಅರ್ಥದಲ್ಲಿ ಅವ್ರನ್ನ ರಾವಣರಿಗೆ ಹೋಲಿಸಿರಬೇಕು. ಅದು ನಿಜನೂ ಕೂಡ. ನಿಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಇಷ್ಟು ವರ್ಷ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ತದೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ನೋಡ್ರಿ, ಇದು ರಾಮ ರಾವಣ, ಧರ್ಮ ಅಧರ್ಮ, ಏನು ಕೆಟ್ಟದ್ದು ಒಳ್ಳೆಯದು ಅಂತ ಏನು ಹೇಳ್ತೀವಿ, ಇವತ್ತು ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರು ರಾಜಕಾರಣಕ್ಕೆ ಬಂದ ಮೇಲೆ ಅವರು ಸ್ವತಂತ್ರವಾಗಿ ಎಷ್ಟು ಪ್ರಬಲರಾಗಿದ್ದಾರೆ, ಎಷ್ಟು ಸರ್ಕಾರದ ಮುಖಾಂತರ ಅವರು ಇವತ್ತು ಅವರ ಆಸ್ತಿಯನ್ನು ಎಷ್ಟು ವೃದ್ಧಿ ಮಾಡ್ಕೊಂಡಿದ್ದಾರೆ, ಅವ್ರ ತೋಳ್ಬಲ ಎಷ್ಟಿದೆ, ಅವರ ಮೂಲ ಉದ್ದೇಶ ಸಮಾಜ ಸೇವೆಗಿಂತ ಮಿಗಿಲಾಗಿ ಅವರು ಬಲಾಢ್ಯರಾಗಬೇಕು. ಅದರ ಮುಖಾಂತರ ಅವರು ರಾಜ್ಯ ರಾಜಕಾರಣವನ್ನು ಕಂಟ್ರೋಲ್ ಮಾಡಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.